ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಮೈ ಇಂಡಿಯನ್ ಮಾರ್ಕೆಟ್ ಲೈವ್ ಟ್ರೇಡಿಂಗ್ ಸೆಷನ್. ಸೊ ಸದ್ಯಕ್ಕೆ ಪಂಚ್ ಮೇಲೆ ಲೈವ್ ಟ್ರೇಡ್ಸ್ ತಗೊಂಡು ಯಾವ ಬೇಸಿಸ್ ಮೇಲೆ ತೊಗೊತೀನಿ, ಯಾವ ಲಾಜಿಕ್ ಇರ್ತದೆ ಅದ್ರ ಹಿಂದಂತೇಳಿ ಎಲ್ಲ ಪ್ರತಿಯೊಂದು ಟ್ರೈ ಟು ಎಕ್ಸ್ಪ್ಲೈನ್ ಯು. ಓಕೆ, ಸೊ ಸದ್ಯಕ್ಕೆ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗಿದೆ ಆ್ಯಂಡ್ ದಿಸ್ ಇಸ್ ಬ್ಯಾಂಕ್ ನಿಫ್ಟಿ ಚಾರ್ಟ್ ಆ್ಯಂಡ್ ದಿಸ್ ಇಸ್ ನಿಫ್ಟಿ ಚಾರ್ಟ್ ಇನ್ 1 minute ಟೈಮ್ ಫ್ರೇಮ್. ಸೊ 1 minute ಟೈಮ್ ಫ್ರೇಮಾಗ ಯಾವ ರೀತಿ ಟ್ರೇಡ್ಸ್ ತೊಗೊಬೋದು ಅಂತ ಹೇಳಿ ಟ್ರೈ ಟು ಎಕ್ಸ್ಪ್ಲೈನ್ ಯು. ಓಕೆ, ಸೊ ಇಲ್ಲಿ ಡೇ ಹೈಯಿಂದ ಡೇ ಲೋ ಮಾರ್ಕ್ ಮಾಡ್ತೀನಿ ಆ್ಯಂಡ್ ದಿಸ್ ಎಲ್ ಮಾರ್ಕ್ ಎಸ್ 50% ಲೆವೆಲ್ ಇನ್ ನಿಫ್ಟಿ ಆ್ಯಂಡ್ ಇಲ್ಲಿಂದ ಇದೊಂದು ಸ್ವಿಂಗ್ ಅಂತ ಕನ್ಸಿಡರ್ ಮಾಡ್ತೀನಿ. And I'll mark this as 50% level. So bank nifty is very much bullish and nifty bullish aglak try ಮಾಡ್ಲತ್ತ. So I'll try to take only call side trades. Okay, trade ತಗೊಂಡ್ಮೇಲೆ I'll clearly explain you logic why I took trade at this particular point ಅಂತ ಹೇಳಿ. Okay, so let's see ಪ್ರೀಮಿಯಂ ಯಾವ ರೀತಿ ಮೊಮೆಂಟಮ್ ಕೊಡ್ಲತ್ತ ಅಂತ I'll observe for some time. ಆಮೇಲೆ I'll take a trade. Okay, okay, 15 minutes ನಾಗ ಯಾವ ರೀತಿ ಕಾಣಿಸ್ಲತ್ತ ಅಂತ I'll just have a look. Okay, 15 minutes is okay, full bullish ಅದ ಅನ್ಕೋ. ಅಪ್ ಟ್ರೆಂಡ್ ಆಗದ ಮಾರ್ಕೆಟ್ ಯಾವುದೇ ರೀತಿ ಡೌನ್ ಸೈಡ್ ಟ್ರೇಡ್ ಪ್ಲೇಸ್ ಆಗಿರ್ಬೋದು, ಬರೀ ಅಪ್ ಸೈಡ್ ಟ್ರೇಡ್ ಅಷ್ಟೇ ಪ್ಲೇಸ್ ಆಗಿರ್ಬೇಕು. ಆ್ಯಂಡ್ ನಿಫ್ಟಿ ಏನು ಮಾಡ್ಲತ್ತದ ಇಲ್ಲಿ, ನಿಫ್ಟಿ is also forming a wick in 15 minutes time frame. So this clearly shows that market is trying to be bullish. So let's go to 1 minute time frame. 1 minute ನಾಗ ಏನು ಆಗ್ಲತ್ತದ ಅಂತ let's see. 1 second. Okay, ಸೊ ನಿಫ್ಟಿನಾಗ ಇಲ್ಲೊಂದು ಸಪೋರ್ಟ್ ಲೆವೆಲ್ ಕಾಣಿಸ್ಲತ್ತ ನನಗೆ. ಅಲ್ಲಿ ಮಾರ್ಕ್ ದಿಸ್ ಸಪೋರ್ಟ್, ಇದು ಒಂದು ಸಪೋರ್ಟ್. ಓಕೆ, ಆಪ್ಷನ್ ಚೈನ್ ಏನು ಹೇಳುತ್ತೆ ಒಂದು ಸರ್ತಿ ಚೆಕ್ ಮಾಡ್ಬಿಡೋಣ. ಆಪ್ಷನ್ ಚೈನ್ ಅಂಡ್ ವೈ ಡೇಟಾ ಎವ್ರಿಥಿಂಗ್, ಸೊ ದಟ್ ನಮಗೊಂದು ಕ್ಲಾರಿಟಿ ಸಿಕ್ತು ವಾಟ್ ಶುಡ್ ವಿ ಡೂ ಅಂತೇಳಿ. 18,000, 18 lakh, 23 lakh. ಓಕೆ, 50 and ಬ್ಯಾಂಕ್ ನಿಫ್ಟಿ 7 lakh, 10 lakh. ಓಕೆ, ಸೊ ಪಿ ಸಿ ಆರ್ ಇಸ್ 1.3, ನಿಫ್ಟಿ 50,000 ಕಾಲ್ ಆಪ್ಷನ್ ರೈಟ್ ಮಾಡಿರೋರು 14 lakhs ಸರ್ ಅನ್ಕೋರಿ. ಓಕೆ, ಅಗೇನ್ ದಿಸ್ ಈಸ್ ಅ ಬುಲಿಶ್ ಸಿನಾರಿಯೋ 23,000. ಓಕೆ, ಸೊ ಮಾರ್ಕೆಟ್ನೇ ಬರೀ ಬುಲಿಶ್ ಟ್ರೇಡ್ಸ್ ಅಷ್ಟೇ ತಗೊಬೇಕು ನನ್ನ ಪ್ರಕಾರ. ಬುಲಿಶ್ ಬಿಟ್ಟರೆ ಯಾವುದೇ ರೀತಿ ಬೇರೆ ಟ್ರೇಡ್ಸ್ ಪ್ಲೇಸ್ ಆಗಿರ್ಬೋದು. ಇಲ್ಲಿ ಒಂದು ಪಾಸಿಬಿಲಿಟಿ ಏನಾಗ್ಬೋದು ಅಂದ್ರೆ ಮಾರ್ಕೆಟ್ ಹಿಂಗೆ ಹೈಯರ್ ಏಸ್ ಮಾರ್ಕೆಟ್ ಹಿಂಗೆ ಹೈಯರ್ ಏಸ್ ಫಾರ್ಮ್ ಆಗಿ ಮೇಲೆ ಹೋಗ್ಬೋದು, ಇಲ್ಲಾಂದ್ರೆ ಒಂದ್ಸರ್ತಿ ಹಿಂಗ್ ಮೇಲೆ ಟ್ರ್ಯಾಪ್ ಮಾಡಿ ಹೆವಿ ಫಾಲೋ ಬರ್ಬೋದು. ಸೊ ದೀಸ್ ಆರ್ ದ ಟೂ ಪಾಸಿಬಲ್ ಸಿನಾರಿಯೋಸ್ ವಾಟ್ ಕ್ಯಾನ್ ಹ್ಯಾಪನ್. ಬಟ್ ಬೇಸ್ಡ್ ಆನ್ ದ ಮಾರ್ಕೆಟ್ ಏನಂತಾರೆ, ಮಾರ್ಕೆಟ್ ಡಿಸಿಷನ್ ಮೇಲೆ ವಿಲ್ ಟೇಕ್ ಅ ಡಿಸಿಷನ್. ಹೆಂಗ್ ಮಾರ್ಕೆಟ್ ಹೆಂಗ್ ಮೂವ್ ಆಗ್ಲತ್ತ ಅದ್ರ ಮೇಲೆ ವಿಲ್ ಟೇಕ್ ಅ ಡಿಸಿಷನ್. ಓಕೆ, ಸೊ ಸದ್ಯಕ್ಕೆ ಯಾವುದೇ ರೀತಿ ಪ್ರಾಪರ್ ಮೂಮೆಂಟಮ್ ಇಲ್ಲ. ಇನ್ ಕೇಸ್ ಇದೊಂದು ಸ್ಮಾಲ್ ಪುಲ್ ಬ್ಯಾಕ್ ಬಂದು ಇಲ್ಲೇ ಸಸ್ಟೈನ್ ಆಯ್ತಲ್ಲ, ಅಲ್ಲಿ ಗೋ ಫಾರ್ ಅಪ್ಸೈಡ್ ಟ್ರೇಡ್. ಅಂಡ್ ಅಗೇನ್ ಸೇಮ್ ಥಿಂಗ್, ಇದೊಂದು ಕೆಳಗೆ ಬಂದು ಮೇಲೆ ಹೋಗಿ ಕೆಳಗೆ ಬರ್ಲತ್ತು, ಇಲ್ಲೊಂದು ಸ್ವಲ್ಪ ಸೈಡ್ ವೇಸ್ ಅಷ್ಟೇನಾಗ ಮೇಲೆ ಹೋಯ್ತು ಅಂದ್ರೆ ಗೋ ಫಾರ್ ಡೌನ್ ಅಪ್ ಸೈಡ್ ಟ್ರೇಡ್. ಡೌನ್ ಸೈಡ್ ಟ್ರೇಡ್ ಯಾವುದೇ ರೀತಿ ಪ್ಲೇಸ್ ಮಾಡಂಗಿಲ್ಲ ಅನ್ಲೆಸ್ ಅಂಟಿಲ್ ಮಾರ್ಕೆಟ್ ಟೆಲ್ಸ್ ಮೀ ಟು ಡೂ ಸೋ. ವೆನ್ ಎಸ್ ಎ ಮಾರ್ಕೆಟ್ ಟೆಲ್ಸ್ ಮೀ ಅಂತಂದಾಗ ಡೇ ಲೋ ಬ್ರೇಕ್ ಆಗಲಿ, ಇಲ್ಲಾಂತಂದ್ರೆ ಬರೀ ಲೋವರ್ ಲೋ ಫಾರ್ಮೇಷನ್ ಸ್ಟಾರ್ಟ್ ಆಗಲಿ, ಇಲ್ಲ ಹೆವಿ ರೆಡ್ ಕ್ಯಾಂಡಲ್ಸ್ ಫಾರ್ಮ್ ಆಗಲಿ, ಅವಾಗ ದೆನ್ ವಿ ಕ್ಯಾನ್ ಡಿಸೈಡ್ ದಟ್ ಮಾರ್ಕೆಟ್ ಈಸ್ ರಿವರ್ಸಿಂಗ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್. ಸೊ ಲೆಟ್ಸ್ ಸಿ ವಾಟ್ ಪ್ರೀಮಿಯಂ ಇಸ್ ಡೂಯಿಂಗ್. ಪ್ರೀಮಿಯಂ ಓಕೆ, ಅರೆ ಪ್ರೀಮಿಯಂ ಇದು ಭಾಳ ದೊಡ್ಡದೈತೆ. 60 second. ಓಕೆ, ಸೊ ಪುಟ್ ಪ್ರೀಮಿಯಂ ಜಾಸ್ತಿ ಮೂವ್ ಆಗ್ಲತ್ತದ ಇಲ್ಲಿ. ಐಮ್ ಜಸ್ಟ್ ಅಬ್ಸರ್ವಿಂಗ್ ದ ಪ್ರೀಮಿಯಂ ಪ್ರೈಸ್. ಪ್ರೀಮಿಯಂ ಯಾವ ರೀತಿ ಮೂಮೆಂಟಮ್ ಕೊಡ್ಲತ್ತದ ಅಂತೇಳಿ ವೆನ್ ಕಂಪೇರ್ ಟು ಸ್ಪಾಟ್ ಪ್ರೈಸ್. ಓಕೆ, Nifty, I think I can go for upside trade. 62 will be my entry point in Nifty. Plan a trade here. ಬ್ಯಾಂಕ್ ನಿಫ್ಟಿ ಕೆಳಗೆ ಬರ್ಲತ್ತ, ನಿಫ್ಟಿ ಮೇಲೆ ಹೋಗ್ಲತ್ತ. ಸೊ ಎರಡು ಒಂದೇ ರೀತಿ ಅಲೈನ್ ಇರಬೇಕು. ಒಂದು ಮೇಲೆ ಒಂದು ಕೆಳಗೆ ಹೋಗ್ಲತ್ತ, ನಮ್ಗೆ ಮೊಮೆಂಟಮ್ ಪ್ರಾಪರ್ ಒಂದು ಪುಷ್ ಸಿಗಂಗಿಲ್ಲ ಅನ್ಕೋರಿ. ಎರಡು ಒಂದೇ ಟ್ರೆಂಡ್ ಆಗಿದ್ದು ಅಂದ್ರೆ ಒಂದು ಪ್ರಾಪರ್ ಮೊಮೆಂಟಮ್ ಸಿಕ್ತು. ಸೊ ದಟ್ ವಿಲ್ ಬಿ ಈಸಿ ಫಾರ್ ಅಸ್ ಟು ಕ್ಯಾಪ್ಚರ್ ದ ಬಿಗ್ ಮೂವ್. ಓಕೆ, 62 ಆರ್ಡರ್ ಪ್ಲೇಸ್ ಮಾಡ್ಲತ್ತೀನಿ. 1 second. 62.59 will be my stop loss. Let's see. Okay, 59. Come on, 66, 65, 67, 68. Super. 70. Nice. ಒಂದು ಪ್ರಾಪರ್ ಒಂದು ಫ್ಲೋನಾಗ ಸಿಕ್ತಂದ್ರೆ ಟಾರ್ಗೆಟ್ ಒಂದು 20-30 ಪಾಯಿಂಟ್ಸ್ ಮಸ್ತ್ ಆಗ್ತು. ಲೆಟ್ಸ್ ಸಿ. 73, 72. Okay, nice. So I'll trail it to my break even. 59 is my 62 is my entry point. 63 ತಗೊಂಬರ್ತೀನಿ.
ಮಸ್ತ್ ಟ್ರೇಲ್ ಮಾಡ್ಕೋತ ಹೋಗಮ್ ಹಿಂಗೆ. ಮಿನಿಮಮ್ ಐ ಟೇಕ್ 20 ಪಾಯಿಂಟ್ಸ್, ಇಲ್ಲಂತಂದ್ರೆ ಅಲ್ಲಿ ನಾಟ್ ಇವನ್ ಎಕ್ಸಿಟ್ ಅಟ್ 10 ಪಾಯಿಂಟ್ಸ್ ಆಲ್ಸೋ. 62 ಇಸ್ ಮೈ ಎಂಟ್ರಿ ಪಾಯಿಂಟ್, 72 82 ಅನ್ನ ಬೇಕು ನನಗೆ. ಲೆಟ್ಸ್ ಸಿ. ಸೊ ಪೊಸಿಷನ್ಸ್ 500 540 ನಡೀಲತ್ತದಲ್ಲಿ. ಲೆಟ್ಸ್ ಸಿ. ಸೊ ಲೈವ್ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿಲ್ಲ, ನಿಮ್ಗೆ ಹೇಳೋದು ಇಷ್ಟು ಈಸಿಲಿ ತೋರ್ಸ್ಲಕ್ಕೆ ಆಗಂಗಿಲ್ಲ. ಲೈವ್ ಟ್ರೇಡ್ ತೊಗೊಳತ್ತೀನಿ ಅಂದ್ರೆ ಐ ಕ್ಯಾನ್ ನನ್ನ ತಲೆ ಟ್ರೇಡ್ ಹೆಂಗೆ ತೊಗೋಬೇಕಂದ್ರೆ ಓಡ್ತಿರ್ತದೆ. ಐ ಕ್ಯಾನ್ ಶೋ ಯು ಈಸಿಲಿ ಹೌ ಎಮ್ ಎಕ್ಸಿಕ್ಯೂಟಿಂಗ್. ಬಟ್ ಲೈವ್ ತೋರಿಸ್ಬೇಕಾದ್ರೆ ನಿಮ್ಗೆ ಲೈವ್ ಹಿಂಗೆ ಆಗ್ತದೆ ಅಂತ ಎಕ್ಸ್ಪ್ಲೇನ್ ಮಾಡಬೇಕು, ಹಿಂಗೆ ಟ್ರೇಡ್ ತೊಗೋಬೇಕಂತ ಎಕ್ಸ್ಪ್ಲೇನ್ ಮಾಡಬೇಕು. ಅದ್ರಾಗ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಆಗ್ತದೆ ಅನ್ಕೋರಿ, ಅಲ್ಲೇ ಮೋಸ್ಟ್ ಆಫ್ ದ ಟೈಮ್ ವೇಸ್ಟ್ ಆಗ್ತದೆ. ಸೊ ಇಲ್ಲಿ ಪಟ್ ಅಂತ ಎಕ್ಸಿಕ್ಯೂಟ್ ಮಾಡ್ಲತ್ತಿಲ್ಲ. ಸೊ ನಿಮಗೆ ನಾ ಏನು ಥಿಂಕ್ ಮಾಡ್ಲತ್ತೀನಿ, ಹೆಂಗೆ ಥಿಂಕ್ ಮಾಡ್ಲತ್ತೀನಿ, ಯಾವ ರೀತಿ ಟ್ರೇಡ್ ತೊಗೊಳತ್ತೀನಿ ಅಂತ ಇಮಿಡಿಯೇಟ್ಲಿ ನಿಮ್ಗೆ ರಿಫ್ಲೆಕ್ಟ್ ಆಗ್ಲತ್ತದ ಇಲ್ಲಿ ಡೈರೆಕ್ಟ್. ಸೊ 85 84 ಕಮ್ ಆನ್, ಸೂಪರ್. Position 2000, nice. Next level. Let's trail it. आराम से ट्रेल माना मिली तनका ऊपर 30-40 पॉइंट्स तनका. 2500 700 3000, nice. 97, super. Next level. Morning एकदम good morning अनकोर. $94 $95, come on, super. 97 96 ಒಂದು 3000 ತನಕ ಟಾರ್ಗೆಟ್ ಇಟ್ಲತ್ತೀನಿ. ಸೊ ಲೆಟ್ಸ್ ಸಿ 3000 ಬತ್ತಂದ್ರೆ ಜಸ್ಟ್ ಬುಕ್. 97 98, come on. Okay, I'll just book the profit 2400. ಮೊಮೆಂಟಮ್ ಸಿಗಲಾಗಿದೆ ಅನ್ಕೋರ್, ಅಷ್ಟು ಫಾಸ್ಟ್ ಮೊಮೆಂಟಮ್ ಬರ್ಬೇಕು ನನಗೆ. ಬಟ್ ಐ ಆಮ್ ಹ್ಯಾಪಿ ವಿತ್ ದಿಸ್ ಪ್ರಾಫಿಟ್ ಆಲ್ಸೋ. 98 99 ಈಗ ಬರ್ಲತ್ತಿಲ್ಲ. ಕಮ್ ಆನ್, ಸೂಪರ್. ನೆಕ್ಸ್ಟ್ ಲೆವೆಲ್, ನೈಸ್. ಬಟ್ ನಮ್ದು ರಿಸ್ಕ್ ಟು ರಿವಾರ್ಡ್ ನಂಗೆ ಫೇವರ್ನಾಗ ಅದ. ನಾನು ರಿಸ್ಕ್ ತೊಗೊಂಡಿದ್ದಲ್ಲಿ 300 to 600 rupees ಅಷ್ಟೇ. ಬಟ್ ಇನ್ ರಿಟರ್ನ್ ಐ ಮೇಡ್ 2400 ಎಸ್ ಅ ಪ್ರಾಫಿಟ್. ಸೊ ಸಾಕು ನನಗೆ. ಸೊ ಎಕ್ದಮ್ ನನಗೆ 9:25 ದಿನ ಎಕ್ದಮ್ ಗುಡ್ ಮಾರ್ನಿಂಗ್ ಅನ್ಕೋರ್. ವಿತಿನ್ 10 minutes ನಾ ಟ್ರೇಡ್ ತೊಗೊಂಡಿದ್ದು ಟೈಮಿಂಗು ತೋರಿಸ್ತೀನಿ ನಿಮಗೆ. ಅಲ್ಲಿ ಜಸ್ಟ್ ಶೋ 922 ತೊಗೊಂಡಿದ್ದು 25 ಎಕ್ಸಿಟ್. ಸಿಂಪಲ್. ಕ್ವಾಂಟಿಟಿ ಹೆವಿ ಕಮ್ಮಿ ತೊಗೊಂಡಿದ್ದು ಜಸ್ಟ್ ಬಿಕಾಸ್ ಐ ಆಮ್ ಎಕ್ಸ್ಪೆರಿಮೆಂಟಿಂಗ್ ಎವ್ರಿಥಿಂಗ್. ಸೊ ದಟ್ ನಾ ಬಿಗ್ಸ್ ಫಂಡ್ಸ್ ಲ್ಯಾಕ್ಸ್ ಆಫ್ ಅಮೌಂಟ್ಸ್ ಯೂಸ್ ಮಾಡಿದಾಗ ನಂಗೆ ದಟ್ ವಿಲ್ ಬಿ ಈಸಿ ಆ್ಯಂಡ್ ದಟ್ ವಿಲ್ ಮೇಕ್ ಮೈ ಸೈಕಾಲಜಿ ಬೆಟರ್ ಈಚ್ ಆ್ಯಂಡ್ ಎವ್ರಿ ಡೇ. ಈ ಸ್ಮಾಲ್ ಪೊಸಿಷನ್ಸ್ ಏನು ತೊಗೊಳತ್ತಿಲ್ಲ, ಎವ್ರಿ ಎಕ್ಸ್ಪೀರಿಯನ್ಸ್ ನಂಗೆ ಗೇನ್ ಮಾಡ್ಕೊಳತ್ತೀನಿ. ಸೊ ದಟ್ ಬಿಗ್ ಫಂಡ್ಸ್ ಯೂಸ್ ಮಾಡಿದಾಗ ಈ ಎಲ್ಲ ಆಬ್ಸ್ಟಕಲ್ಸ್ ಏನು ಫೇಸ್ ಮಾಡಿ ದಟ್ ಐ ಕ್ಯಾನ್ ಯೂಸ್ ಇಟ್ ಅಟ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್. ಓಕೆ, ಸೊ ಐ ಥಿಂಕ್ ಈ ವಿಡಿಯೋ ರೆಕಾರ್ಡ್ ಮಾಡೋದಕ್ಕೂ ಸಾರ್ಥಕ ಆಯ್ತು ಅನ್ಕೋತೀನಿ. ಸೊ ಐ ಹೋಪ್ ನಿಮ್ಗೆ ಏನೋ ಒಂದು ಲರ್ನಿಂಗ್ ಪಾರ್ಟ್ ಸಿಕ್ಕದು ಅನ್ಕೋತೀನಿ ಈ ವಿಡಿಯೋಲಿಂದ. ದಿಸ್ ಇಸ್ ಹೌ ಯು ಟೇಕ್ ಯುವರ್ ಟ್ರೇಡ್ಸ್ ಕ್ವಿಕ್ ಎಂಟ್ರಿ, ಕ್ವಿಕ್ ಎಕ್ಸಿಟ್ ಮಾಡಬೇಕು. ದಿಸ್ ಇಸ್ ಹೌ ಯು ಡೂ ಸ್ಕ್ಯಾಲ್ಪಿಂಗ್ ವಿತ್ ಇನ್ ಮಿನಿಟ್ಸ್. ಓಕೆ, ಸೊ ಐ ಹೋಪ್ ದಿಸ್ ವಿಡಿಯೋ ಇಸ್ ಒಂದು ಸೆಕೆಂಡ್ ಇನ್ನೊಂದು ಟ್ರೇಡ್ ಎಲ್ಲ ಸಿಕ್ತೇನೆ ಅಂತ ನೋಡ್ಲತ್ತೀನಿ. ಒಂದು ಸೆಕೆಂಡ್ ಟೈಮ್ ಕೊಡ್ರಿ. ಓಕೆ, ಹೆವಿ ಫಾಲ್ ಕೊಡ್ಲತ್ತೀನಿ, ಬೇಕಾಗಿಲ್ಲ. ಸೊ ಸದ್ಯಕ್ಕೆ ಇಷ್ಟೇ ಸಾಕು ನಮ್ಗೆ. ಐ ಹೋಪ್ ಈ ವಿಡಿಯೋಲಿಂದ ಏನೋ ನಿಮಗೆ ಲರ್ನಿಂಗ್ ಪಾರ್ಟ್ ಸಿಕ್ಕದು ಅನ್ಕೋತೀನಿ. ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ಲೈವ್ ಟ್ರೇಡಿಂಗ್ ಸೆಷನ್. ಸೊ ವಿಲ್ ಮೀಟ್ ಯು ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಸಿ ಯು ಆಲ್, ಟೇಕ್ ಕೇರ್ ಆ್ಯಂಡ್ ಬೈ.